ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಜಸ್ಟ್ 7ನೇ ಇನ್ಸ್ಟ್ರಕ್ಷನನ್ನು ಅರ್ಥ ಮಾಡಿಕೊಡ್ರಿ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಉತ್ತರವನ್ನು ಬರೀಬೇಕು. ಒಂದು ವೇಳೆ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಬಾರಿ ಉತ್ತರಗಳನ್ನು ಬರೆದ್ರೆ ಮೊದಲ ಉತ್ತರವನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ ಅಂತ ಇದೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಬರೆಯುವಾಗ ಅದರ ಆನ್ಸರನ್ನು ಫಸ್ಟ್ ಒಂದೇ ಸಾರಿ ಬರಿಬೇಕು. ತಿದ್ದಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡೋದಿಲ್ಲ ಅಂತ ಇತ್ತು. ನೋಡಿ, ಈ ಉತ್ತರ ಪತ್ರಿಕೆಯಲ್ಲಿ ಮುಖ್ಯ ಪ್ರಶ್ನೆ ಸಂಖ್ಯೆ 1 ಹಾಕಿದ್ದಾರೆ. ಸೊ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನು ಕ್ರಮಾಕ್ಷರದೊಂದಿಗೆ ಕಂಪ್ಲೀಟಾಗಿ ಏನು ಮಾಡಿದಾರಪ್ಪ ಅಂದ್ರೆ ಆಯ್ಕೆಯೊಂದಿಗೆ ಬರೆದಿದ್ದಾರೆ. ಪ್ರತಿ ಉತ್ತರದ ನಡುವೆ ಒಂದೊಂದು ಸಾಲುಗಳನ್ನು ಬಿಟ್ಟಿದ್ದಾರೆ. ಇದರಿಂದ ಮೌಲ್ಯಮಾಪಕರಿಗೆ ಏನಾಗ್ತದೆ, ತುಂಬಾ ಸರಳ ಆಗ್ತದೆ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ 9ನೇ ಪ್ರಶ್ನೆ ಉತ್ತರ ಇದೆ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಉಂಗುರಗಳನ್ನು ಹಾಕಿದಾಗ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆದು ಕಬ್ಬಿಣದ ಉಂಗುರದ ಮೇಲೆ ತಾಮ್ರದ ಲೇಪನ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 10ನೇ ಪ್ರಶ್ನೆ ಉತ್ತರ ಬರೆದಿದ್ದಾರೆ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಪಿ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟ್ ಮೀಟರ್. ನೋಡಿ ಎಷ್ಟು ನೀಟಾಗಿ ಏನು ಮಾಡಿದಾರಪ್ಪ ಅಂದರೆ ಉತ್ತರಗಳನ್ನು ಬರೆದಿದ್ದಾರೆ. ನೀವು ಸಹಿತ ಇದೇ ತನ್ನಾಗಿರ್ತಕ್ಕಂಥ ಉತ್ತರಗಳನ್ನು ಬರೀಬೋದು. ನಿಮಗೆ ಸ್ವಲ್ಪ ನಾಲೆಜ್ ಬೇಕು. ನಿಮಗೆ ಎಷ್ಟು ನೀವು ಓದಿದ್ರೆ, ನೀವು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ರೆ, ನೀವು ಪ್ರಶ್ನೆಗಳನ್ನು ಅನ್ವಯಿಸಿಕೊಂಡು ಉತ್ತರಗಳನ್ನು ಬರೆದ್ರೆ ಸೈನ್ಸಲ್ಲಿ ಬಹಳ ಮಾರ್ಕ್ಸ್ಗಳನ್ನು ತಗೊಳ್ತೀರಿ. ಸೈನ್ಸಲ್ಲಿ ಬಹಳ ಬರೆಯೋದೆಲ್ಲ ಕಡಿಮೆ ಮಾರ್ಕ್ಸ್ ಬರೆದು ಹೆಚ್ಚು ಅಂಕಗಳನ್ನು ಸಹಿತ ತೆಗೆದುಕೊಳ್ಳಲಿಕ್ಕೆ ಸೊ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಇಟ್ಟಿದ್ದಾರೆ. ಇದು ಸ್ವಲ್ಪ ಪೇಜ್ ಸೇಕ್ ಆಗದ. ಈ ಕಡೆ ನೋಡಿ ಸಮೀಕರಣ ಹೇಗೆ ಬರೆದಿದ್ದಾರೆ. ಉತ್ಕರ್ಷಿಸಲ್ಪಟ್ಟ ವಸ್ತು, ಅಪಕರ್ಷಿಸಲ್ಪಟ್ಟ ವಸ್ತು. 16ನೇ ಪ್ರಶ್ನೆ, 17, 18. ಓಕೆನಾ. ನೆಕ್ಸ್ಟ್ ಈ ಕಡೆ 19ರಲ್ಲಿ ಡಯಾಗ್ರಾಮ್ ನೋಡಿ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ರಬ್ಬರ್ ಕಾರ್ಕ್ ಅಂತ ಇದೆ. ಸೊ ಈ ತರನಾಗಿರ್ತಕ್ಕಂಥ ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ತುಂಬ ನೀಟಾಗಿ ನೋಡಿ ಲೆಕ್ಕ ಎಷ್ಟು ಚೆನ್ನಾಗಿ ಬಿಡಿಸಿ ಟೋಟಲಿ ಉತ್ತರಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಇದೇ ತರನಾಗಿ ನಿಮ್ಮ ಉತ್ತರಗಳನ್ನು ಸಹಿತ ಏನು ಮಾಡಿ ವಿದ್ಯಾರ್ಥಿಗಳೇ ಉತ್ತರಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಅಂಕಗಳನ್ನು ಹೆಚ್ಚಿಗೆ ತೆಗೆದುಕೊಂಡು ಮುಂದಿನ ತರಗತಿಗೆ ಹೋಗ್ತೀರಿ. ನೋಡಿ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರವನ್ನು ಕೇಳಿದ್ದಾರೆ. ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ನೋಡಿ. ಭಾಗಗಳನ್ನು ಸಹಿತ ಅಷ್ಟೇ ಚೆನ್ನಾಗಿ ಗುರುತಿಸಿದ್ದಾರೆ. ಪರಾಗಕೋಶ ಇದೆ, ಶಲಾಕಾಗ್ರ, ಗಂಡುಲಿಂಗಾನ, ಪರಾಗನಳಿಕೆ, ಅಂಡಾಶಯ. ಓಕೆನಾ. ಆಮೇಲೆ ಈ ಕಡೆ ಸರಳ ವಿದ್ಯುತ್ ಜನಕವನ್ನು ಸಿಂಪಲ್ ಮೋಟಾರ್ ಕೇಳಿದರು. ಸೊ ಅದರಲ್ಲಿ ಎಸ್ ಇದೆ, B1 B2 ಕುಂಚಗಳಿದ್ದಾವೆ, R1 R2 ಉಂಗುರಗಳು. ಅದನ್ನು ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕೇಳ್ತಾರೆ. ಓಮ್ನ ನಿಯಮ ಪ್ರತಿ ಸರಿನೂ ಕೂಡ ಓಮ್ನ ನಿಯಮ ಕೇಳ್ತಾರೆ ನೋಡಿ. ಅದನ್ನು ಏನು ಮಾಡಿದಾರೆ ಅವರು, ಮತ್ತೆ ಸೂತ್ರದ ಮೂಲಕನೂ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಬರ್ದಿದ್ದಾರೆ. ಹಿಂಗೆ ನಿಮ್ಮಲ್ಲಿನೂ ಕೂಡ ರಗಡ್ ನಾಲೆಜ್ ಇರ್ತದೆ. ನೀವು ಓದಿದ್ದೀರಿ, ನಿಮ್ಮ ಕಡೆ ಚೆನ್ನಾಗಿದೆ. ಬಟ್ ಪ್ರೆಸೆಂಟೇಷನ್ ಅನ್ನೋದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ನೀಟಾಗಿ ಬರೀತೀರಿ ಅಷ್ಟು ಮೌಲ್ಯಮಾಪನವನ್ನು ಏನಾಗ್ತದಪ್ಪ ಅಂದ್ರೆ ಆಕರ್ಷಣೆ ಆಗ್ತದೆ. ಅಷ್ಟು ಅಂಕಗಳನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ನೋಡ್ರಿ ಇಲ್ಲೆಲ್ಲ ಪಾಯಿಂಟ್ಸ್ ಹಾಕಿ ಬರ್ದಿದ್ದಾರೆ. 22ನೇ ಪ್ರಶ್ನೆ, ಸ್ತ್ರೀಯರ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪಾತ್ರ. ನೋಡಿ, ಜರಾಯು ತಟ್ಟೆಯ ಆಕಾರದ ರಚನೆಯಾಗಿದ್ದು ಗರ್ಭಕೋಶದ ಒಳಗಡೆಯಲ್ಲಿ ಹುದುಗಿಕೊಂಡಿದೆ. ಈ ಜರಾಯು ತಾಯಿಯ ದೇಹದ ಹಾಗೂ ಮಗುವಿನ ದೇಹದ ವಿಲಯಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಸೊ ಹಿಂಗೆ 1 by 1 ಪಾಯಿಂಟ್ಸ್ಗಳನ್ನು ಹಾಕಿ ನೀವೇನು ಮಾಡಬೇಕಾಗ್ತದೆ, ಬರಿಬೇಕು. ವಿನ ಉದ್ದುದ್ದಕ್ಕಂಗೆ ನಿಬಂಧಗಳನ್ನು ಬರ್ದಂಗೆ ನೀವೇನು ಮಾಡುವಂಗಿಲ್ಲ, ಸೈನ್ಸಲ್ಲಿ ಬರೆಯುವಂಗಿಲ್ಲ. ನಿಮಗೆ ಕಡಿಮೆ ಬರಿಬೇಕು, ನೀಟಾಗಿ ಬರಬೇಕು. ಏನು ಪ್ರಶ್ನೆ ಕೇಳಿದಾರೆ ಅದನ್ನು ಮಾತ್ರ ಬರಿಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ. ಸಂಕಲನ ಕ್ರಿಯೆಯ ಅರ್ಥ ಕೇಳಿದ್ದಾರೆ ನೋಡಿ. ನಿಕ್ಕಲ್ ಮತ್ತು ಪ್ಲನೇಡಿಯಂನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಉಂಟಾಗುವ ಕ್ರಿಯೆ ಸಂಕಲನ ಕ್ರಿಯೆ. ಓಕೆನಾ. ಹತ್ರದ್ದು ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಉದಾಹರಣೆ ಕೊಟ್ಟಿದ್ದಾರೆ. ಆದೇಶನ ಕ್ರಿಯೆ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು 29ರಲ್ಲಿ ನೋಡಿ, ಸಮತಟ್ಟಾದ ಭೂಭಾಗದಲ್ಲಿ ಅರ್ಧಚಂದ್ರಾಕಾರದ ಮಣ್ಣಿನ ಒಡ್ಡುಗಳನ್ನು ನಿರ್ಮಿಸೋದು ನದಿಗಳಿಗೆ ಬೃಹತ್ ಆಣೆಕಟ್ಟುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದಕ್ಕಿಂತ ಸೂಕ್ತ. ಅಪ್ಲೈಡ್ ಕ್ವಶನ್ ಇತ್ತು. ಇದನ್ನು ಕೂಡ ಎಷ್ಟು ನೀಟಾಗಿ ಏನು ಮಾಡಿದ್ದಾರಪ್ಪ ಅಂದರೆ ಬರೆದಿದ್ದಾರೆ. ಇನ್ನು ದರ್ಪಣದಲ್ಲಿ ನಿಮ್ನ ದರ್ಪಣ ಇದೆ, ರೇಡಾಗ್ರಾಮ್ಸ್ಗಳನ್ನು ತೆಗೆದಿದ್ದಾರೆ ನೀಟಾಗಿ. ಅದನ್ನು ಕೂಡ ನೋಡಿ, ದೂರ ಹೇಗೆ ಕಂಡುಹಿಡಿದಿದ್ದಾರೆ. ಪ್ರತಿಬಿಂಬದ ದೂರ ಇದೆ ದರ್ಪಣದ ಮುಂಭಾಗದಲ್ಲಿ. ಓಕೆನಾ. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೇಡಾಗ್ರಾಮ್ಗಳನ್ನು ಕಲಿಬೇಕಾಗ್ತದೆ. ಹೃದಯದ ನೀಳಛೇದದ ನೋಟದ ಚಿತ್ರ ನೋಡಿ ಎಷ್ಟು ನೀಟಾಗಿದೆ. ಇಲ್ಲಿ ಮಹಾಪದ ಮನಿ ಇದೆ, ಉಪಸಕದ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ನಕಡೆ ಎಗರೆದು ಸೆಪ್ಟಮ್ ಇದೆ, ಬಲ ಹೃತ್ಕುಕ್ಷಿ, ನೀಚ ಅಭಿಧಮನಿ ಮತ್ತು ಬಲ ಹೃತ್ಕರ್ಣ. ಹೀಗೆ ನೀವು ಏನನ್ನ ಚಿತ್ರಗಳನ್ನು ತೆಗಿಬೋದು ಅಥವಾ ಯಾವ ವಿಷಯಗಳನ್ನು ಬರೀತಾರಲ್ಲ ಅದು ಇವ್ಯಾಲ್ಯುಯೇಟರ್ಗೆ ಫಸ್ಟ್ ಆಫ್ ಆಲ್ ತಿಳಿಬೇಕು ಮತ್ತು ಬಹಳ ನೀಟಾಗಿ ಪ್ರೆಸೆಂಟೇಷನನ್ನು ಅಲ್ಲಿ ಮಾಡಬೇಕು. ಸೊ ಎಷ್ಟು ನೀಟಾಗಿ ನೀವು ಬರೀತೀರಿ ಅಷ್ಟು ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಅಂಕಗಳನ್ನು ಬರ್ತಾವೆ ಅಂತ ಹೇಳ್ತಾ
ಎಸ್ ಇಷ್ಟೇ ಚೆನ್ನಾಗಿ ನೀವೇನು ಮಾಡಬೇಕಾಗಿರ್ತದೆ ಬರೀಬೇಕಾಗ್ತದೆ. ಇದು ಪೀನ ದರ್ಪಣದ ಇದೆ. ಸೊ ಪೀನ ದರ್ಪಣದ ರೇ ಡಯಾಗ್ರಾಮ್ಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಇನ್ನು ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರು. ಸೊ ನೋಡಿ ಇಲ್ಲಿ ಕೂಡ ವೆಲೆನ್ಸಿಗಳ ಬಗ್ಗೆ ಎಷ್ಟು ನೀಟಾಗಿ ಏನು ಮಾಡಿದಾರಪ್ಪ ಅಂದರೆ ಬರೆದಿದ್ದಾರೆ. ಸೊ ಹಿಂಗೆ ಪರೀಕ್ಷೆಯಲ್ಲಿ ಉತ್ತರಗಳನ್ನು ಪತ್ರಿಕೆಯಲ್ಲಿ ಬರೆಯೋದು ಕೂಡ ಒಂದು ಕಲೆ. ಎಲ್ಲವನ್ನೂ ಕಲೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ಟ್ರಿಕ್ಸ್ ಕೆಲವು ಕಡೆಗೆ ಇರ್ತದೆ. ಬಟ್ ನಾವು ನಿಮಗೆ ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಓದಿದ್ದೀರಿ, ಈಗ ಚೆನ್ನಾಗಿ ಪ್ರೆಸೆಂಟೇಷನನ್ನು ಮಾಡಿ ಚೆನ್ನಾಗಿ ಬರೀರಿ. ಅದು ಹೇಳ್ತಾರಲ್ಲ, ಕಸ ತಿನ್ನೋದಕ್ಕಿಂತ ತುಸುನೇ ತಿನ್ನಬೇಕು. ಸೊ ಈ ಥರನಾಗಿರ್ತಕ್ಕಂಥ ನೀವುಗಳು ಕೂಡ ನಿಮ್ಮ ಕಡೆ ನಾಲೆಜ್ ಬಹಳ ಇದೆ. ಓಕೆನಾ, ಕಾಸುವಿಕೆ ಇದೆ, ಹುರಿಯುವಿಕೆ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಕಲ್ಪನೆಗಳಿತ್ತು. ಓಕೆನಾ, ಸೊ ಇಷ್ಟು ಚೆನ್ನಾಗಿ ನೀವು ಉತ್ತರ ಪತ್ರಿಕೆಗಳನ್ನು ಬರೆದ್ರೆ, ನೀಟಾಗಿ ನೀವುಗಳು ಫಾಲೋ ಅಪ್ ಮಾಡಿದರೆ, ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೆಚ್ಚು ವಿಡಿಯೋಗಳು ಇದ್ದಾವೆ. ಸೊ ಎಲ್ಲ ಯೂಟ್ಯೂಬರ್ಸ್ಗಿಂತನೂ ಚೆನ್ನಾಗಿರ್ತಕ್ಕಂಥ ಮತ್ತು ನಿಮ್ಮ ಎಕ್ಸಾಮ್ಗೆ ವೆಲ್ ನಾಲೆಡ್ಜನ್ನು ಕೊಡ್ತಕ್ಕಂಥ ಯೂಟ್ಯೂಬ್ದಲ್ಲಿ ವಿಡಿಯೋಗಳಿದ್ದಾವೆ. ಸೊ ಅವುಗಳನ್ನು ನೀವು ನೋಡಿದ ಕೂಡಲೇ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಹೆಚ್ಚು ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ನೋಡೋದರ ಜೊತೆಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಟೇಕ್ ಕೇರ್, ಬಾಯ್.